ಚಿತ್ರಘಟ್ಟ ತಾಲೂಕು ಹೊಸಹಳ್ಳಿ ಹೋಬಳಿ ದೊಡ್ಡದೇಕಹಳ್ಳಿ ಪಂಚಾಯತಿ ಚಿಕ್ಕದೇಕಹಳ್ಳಿ. ನಾವು 20 ವರ್ಷದಿಂದ ಇಲ್ಲಿ ಜಾತ್ರೆಗೆ ಬರ್ತಾ ಇದ್ದೀವಿ. ವ್ಯಾಪಾರ ಪರವಾಗಿಲ್ಲ. ನಮ್ಮೂರಿ ಇವತ್ತೇ ಬಂದಿದ್ದು 4 ಕಲ್ಲು. ನಾವು 3.5 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀವಿ. 3 ಲಕ್ಷ ಆದ್ರೆ ನಾವು ಕೊಡೋಣ ಅನ್ಕೊಂಡಿದ್ದೀವಿ. ವ್ಯಾಪಾರ ಹಂಗೆ ಸ್ವಲ್ಪ ಕೆಮ್ಮೆ ಐತೆ. 3 ದಿವಸದಿಂದ ಜಾತ್ರೆ ಸೇರಿದೆ. ನಾವು ಇವತ್ತೇ ಬಂದಿರೋದು. ವ್ಯಾಪಾರ ಹಂಗೆ ಪರವಾಗಿಲ್ಲ. 1 ಲಕ್ಷದಿಂದ 2 ಲಕ್ಷವರೆಗೆ ವ್ಯಾಪಾರ ಭಾಗ ನಡೀತಾ ಇದೆ. ದೊಡ್ಡ ಎತ್ತುಗಳು ಸ್ವಲ್ಪ ಕಮ್ಮಿ ಆಗಿದೆ. ದೂರ ವ್ಯಾಪಾರಿ ಬಂದಿಲ್ಲ. ಯಾವ್ದೋ ಒಂದು ಸಿನಿಮಾ ಸ್ಟಾರ್ ಬರ್ತಾರಂದ್ರೆ ನಾವು 20 ವರ್ಷದಿಂದ ಬರ್ತಾ ಇದ್ದೀವಿ ಜಾತ್ರೆಗೆ. ಪರವಾಗಿಲ್ಲ. ಈ ಸರಿ ಸ್ವಲ್ಪ ಏನೋ ವ್ಯಾಪಾರ ಸ್ವಲ್ಪ ಕಮ್ಮಿ ಆದಾಗ ತೋರಿಸ್ತಾ ಇದೆ. ಯಾವಾಗಲೂ 1-2 ಜೊತೆ 3 ಜೊತೆ ಮಾರ್ತಾ ಇದ್ದೀವಿ. ಇವತ್ತು ಒಂದ್ ಜೋಡಿ ನೋಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಈ ಜಾತ್ರೆ ಬಿದ್ರಾಸ್ ಬೆತ್ತ, ಅಶ್ವತ್ಥ ನಾರಾಯಣ ಸ್ವಾಮಿ ಬಿದ್ರಾಸ್ ಬೆತ್ತ ಅಂತ ಜಾತ್ರೆ. ಇದು ವರ್ಷ ಭಾಗ ವ್ಯಾಪಾರ ಆಗ್ತದೆ. ఒక అరివు కావాలా, మనలో పిలువడికి కావాలా. ఈ గోవులది పశు సంగోపనది మహాత్మ్యం అనేది మానవ కులము నిజంగా రుణపడి ఉన్నారు. దీన్ని తెలుసుకోవాలా. ఇట్లంతా నెగ్లెక్ట్ చేయకూడదు అనేది నేను ఒక 4 మాటలు మాట్లాడతా. నాకు అవకాశం ఇచ్చినందుకు మీకు అందరికీ ధన్యవాదాలు చెప్తా. జై హింద్, జై కర్ణాటక.
ವಿಧುರಾಶ್ವತ್ಥ ಅಂದರೆ ನಮ್ಮೆಲ್ಲರಿಗೂ ತಿಳಿದಕ್ಕಂಥ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸತಕ್ಕಂಥ ಪ್ರಾಣವನ್ನು ರಕ್ತವನ್ನು ಕೊಟ್ಟಿರ್ತಕ್ಕಂಥ ಐತಿಹಾಸಿಕ ಪುಣ್ಯ ಭೂಮಿ ನಮ್ಮ ಈ ವಿಧುರಾಶ್ವತ್ಥ ಕರ್ಮಭೂಮಿ. ಇಂತಹ ವಿಧುರಾಶ್ವತ್ಥದಲ್ಲಿ ಪುರಾಣ ಪ್ರಸಿದ್ಧವಾಗ ಮಹಾಭಾರತದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವಿದುರ ಮಂತ್ರಿಯ ನೆಟ್ಟಂತಹ ಅಶ್ವತ್ಥನಾರಾಯಣ ವೃಕ್ಷ ನಮ್ಮೆಲ್ಲರಿಗೂ ಸದಾ ಕಾಲ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರವಾಗಿ ಹೆಸರು ಮಾಡಿದೆ. ಅದರಲ್ಲೂ ವಿಶೇಷವಾಗಿ ನಾಗಾರಾಧನೆಯ ಪುಣ್ಯಕ್ಷೇತ್ರವಾಗಿ ಪ್ರತಿನಿತ್ಯ ಇಲ್ಲಿ ಅಶ್ವತ್ಥನಾರಾಯಣ ಸ್ವಾಮಿಯ ಆಶೀರ್ವಾದ ಪಡೆಯಲು ರಾಜ್ಯದ ಹಾಗೂ ದೇಶದ ವಿವಿಧ ಮೂಲೆಗಳಿಂದ ಭಕ್ತರು ಆಗಮಿಸ್ತಾರೆ. ಅಂತಹ ಪುಣ್ಯಕ್ಷೇತ್ರ ಮತ್ತೊಂದು ರೀತಿ ಹೆಸರು ಏನಪ್ಪ ಅಂದರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಾರೆ. ಅಂದರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ನಂಟಿದ್ದಾಗೆ ಈ ದೇಶ ಕಾಯುವ ರೈತ ಹಾಗೂ ಯೋಧ ಇಬ್ಬರು ಎಲ್ಲಾದರೂ ರೋಡಕ್ಕೆ ಸಿಗುವಂತಹ ಅಪರೂಪವಾದ ಕ್ಷೇತ್ರ ಅಂದರೆ ನಮ್ಮ ವಿಧುರಾಶ್ವತ್ಥ ಕ್ಷೇತ್ರ. ಆ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆಗೆ ತಕ್ಕಂತೆ ಇವತ್ತು ನಾವು ವಿಧುರಾಶ್ವತ್ಥ ದನಗಳ ಜಾತ್ರೆಯಲ್ಲಿ ಈ ದೇಶ ಕಾಯುವ ಯೋಧ ರೈತರು ಹಾಗೂ ಅದೇ ರೀತಿ ಪ್ರತಿನಿತ್ಯ ದೇಶದ ಭವಿಷ್ಯದ ಬೆಳವಣಿಗೆಯಲ್ಲಿ ಸದಾ ಪಾತ್ರವನ್ನು ಅನುಭವಿಸ್ತಕ್ಕಂಥ ದೇಶದ ಯುವ ಜನರಿಗೆ ದೇಶಕ್ಕೆ ಅನ್ನವನ್ನು ನೀಡ್ತಕ್ಕಂಥ ರೈತನಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ನಮ್ಮ ರೈತ ನಮ್ಮ ಸ್ಟಾರ್, ನಮ್ಮ ಯೋಧ ನಮ್ಮ ಸ್ಟಾರ್ ಅಂತ ಪ್ರಶಸ್ತಿ ವಿತರಣೆ ಮಾಡಿದ್ದೀವಿ. ಆ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿಯಾಗಿದೆ. ಈ ಭಾಗದ ರಾಜಕೀಯ ನಾಯಕರು ಎಲ್ಲರೂ ಸೇರಿ ರೈತ ನಾಯಕರು ಆಗಮಿಸಿದರು. ಜಿಲ್ಲೆಗೆ ಒಬ್ಬರಂತೆ ನಾವು ಯೋಧರನ್ನ ಹಾಗೂ ರೈತರಿಗೆ, ಜಿಲ್ಲೆಯ ತಾಲೂಕಿಗೆ ಒಬ್ಬರಂತೆ ಯೋಧರನ್ನ ಹಾಗೂ ರೈತರನ್ನ ನಾವು ಗುರುತಿಸಿ ಅವರಿಗೆ ನಮ್ಮ ಕಿರು ಸನ್ಮಾನವನ್ನು ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ರೈತರ ಮಕ್ಕಳಿಗಾಗಿ ಸೀಮಿತಕ್ಕಂಥ ಈ ರೈತಾಪಿ ಜನರ ಜಾತ್ರೆಗಳಲ್ಲಿ ಯಾವುದೇ ಕಾರಣಕ್ಕೂ ಸಹ ಈ ಮನರಂಜನಾ ವ್ಯಕ್ತಿಗಳನ್ನ ಮೆರೆಸಬಾರ್ದು. ಏನು ಈ ಕೇವಲ ಹಾಸ್ಯ ಹಾಗೂ ಚಲನಚಿತ್ರ ವೇದಿಕೆಗಳಿಗೆ ಸೀಮಿತ ಆಗಿರ್ತಕ್ಕಂಥ ನಟರಾಗಿರ್ಬೋದು, ಹಾಸ್ಯ ಕಲಾವಿದರಾಗಿರ್ಬೋದು, ಯಾರಾದ್ರೂ ಸಹ ಕರ್ಕೊಬಂದು ಇಂತಹ ಕಾರ್ಯಕ್ರಮಗಳಲ್ಲಿ ಮೆರೆಸೋದರ ವಿರುದ್ಧ ನಾವು ಪ್ರತಿಭಟನೆ ಮೂಲಕ ಈ ಯೋಧರು ಮತ್ತು ರೈತರನ್ನ ಸನ್ಮಾನ ಮಾಡಬೇಕಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿನ ಮೂಲಭೂತ ಸಮಸ್ಯೆಗಳು ಸಹ ನಮ್ಮ ಕೈಲಾದಷ್ಟು ನಮ್ಮ ಈ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಹಾಗೂ ನಮ್ಮ ಎಲ್ಲ ಹಿತೈಷಿಗಳೊಂದಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಳ್ಳಿ ರೈತ ಅಂಬರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತೇನು ನಮ್ಮ ಬಯಲುಸೀಮೆ ನಮ್ಮ ವಿಧುರಾಶ್ವತ್ಥ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಮೊದಲಿಂದವನ್ನು ಖ್ಯಾತಿ ಪಡೆದಿರ್ತಕ್ಕಂಥ ಜಾತ್ರೆ ಇದು. ಇವತ್ತು ನಮ್ಮ ಆನಂದ್ ಅವರು ನಮ್ಮ ಈ ಒಂದು ತಾಲೂಕಿನ ಅಧ್ಯಕ್ಷರಾದಮೇಲೆ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಏನು ಸೈನಿಕರಿಗೆ ಮತ್ತು ದೇಶದ ಬೆನ್ನೆಲುಬು ರೈತರಿಗೆ ಅಂತೇಳಿ ನಾವು ಮಾತಾಡ್ತೀವಿ. ಸೊ ಅಂಥವ್ರಿಗೆ ವಿಶೇಷವಾಗಿ ಗೌರವ ಕೊಟ್ಟು ಇವತ್ತು ಸನ್ಮಾನ ಮಾಡಿ ಮೆರವಣಿಗೆ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರಿಗೆ ಇಡೀ ರಾಜ್ಯದ ರೈತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಹಾಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಈ ಮಲೆನಾಡು ಕಡೆ ಹೋದರೆ ಈ ಚಿತ್ರದುರ್ಗ, ಆಮೇಲೆ ಚಿಕ್ಕಮಗಳೂರು, ಹಾಸನ ಮತ್ತು ಮಂಡ್ಯ, ಮೈಸೂರು ಆ ಭಾಗಕ್ಕೆ ಹೋದರೆ ರೇಸ್ ಎತ್ತು ಅನ್ನೋದೇ ದೊಡ್ಡ ಒಂದು ವಿಶೇಷ ವಿಭಿನ್ನವಾಗಿ ಅದನ್ನು ಮೆರವಣಿಗೆ ಮಾಡಿರ್ಬೋದು. ಅದ್ರ ಜೊತೆಗೆ ಅದನ್ನು ನೋಡ್ತಕ್ಕಂಥ ರೀತಿ ಆಗಿರ್ಬೋದು ಒಂದು ವಿಶೇಷವಾಗಿರುತ್ತೆ. ಆದರೆ ನಮ್ಮ ಬಯಲುಸೀಮೆಯಲ್ಲಿ ಅತಿ ವಿರಳ. ಸೊ ನಮ್ಮ ಗೌರಿಬಿದನೂರು, ಈ ಬಾಗೇಪಲ್ಲಿ ಸ್ವಲ್ಪ ಇದೆ ಈ ಥರದ್ದು ಒಂದು, ಅದ್ರ ಜೊತೆಯಲ್ಲಿ ಆಂಧ್ರ. ಸೊ ಅಂಥ ಒಂದು ನಮ್ಮ ಈ ತಾಲೂಕಿನ ಆನಂದ್ ಅವರು ಇಡೀ ರಾಜ್ಯ ವ್ಯಾಪ್ತಿ ಸುತ್ತಿ ಇವತ್ತು ಇಂಥ ಒಂದು ಎತ್ತುಗಳನ್ನ ಅನೇಕ ನೋಡ್ಬೋದು. ಇಲ್ಲಿ ನೀವು ಚಾಂಪಿಯನ್ನು, ಸೊ ಅನೇಕ ಜಾಗದಲ್ಲಿ ಕೂಡ ಹೋಗಿ ಅದನ್ನು ಫಸ್ಟ್ ಪ್ರೈಸನ್ನು ತಗೊಬಂದು ಈ ಒಂದು ತಾಲೂಕಿಗೆ ಕೀರ್ತಿಯನ್ನು ತಂದುಕೊಟ್ಟ ಅಂತ ಹೆಗ್ಗಳಿಕೆಯನ್ನು ನಮ್ಮ ಆನಂದ್ ಅವರು ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ದಯವಿಟ್ಟು ನಮ್ಮ ಈ ಬಯಲುಸೀಮೆ ಎಲ್ಲ ರೈತ ಬಂದವರು ಇಂಥವ್ರಿಗೆ ಪ್ರೋತ್ಸಾಹವನ್ನು ಖಂಡಿತ ಕೊಟ್ಟರೆ ಇಡೀ ರಾಜ್ಯದಲ್ಲಿ ನಮ್ಮ ಗೌರಿಬಿದನೂರು, ನಮ್ಮ ವಿಧುರಾಶ್ವತ್ಥ ಅನ್ನೋ ಈ ಭಾಗದ ರೈತರಿಗೆ ಒಂದು ಹೆಗ್ಗಳಿಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಅನೇಕ ಜಾತ್ರೆಗಳಲ್ಲಿ ಮೈಸೂರು ಭಾಗಕ್ಕೆ ಹೋದರೆ ಅವ್ರದ್ದೇ ಆದಂಥ ಒಂದು ರೀತಿ ನಡವಳಿಕೆ ಇರ್ತದೆ. ಸೊ ನಮ್ಮ ಈ ಬಯಲುಸೀಮೆ ರೈತರನ್ನ ಸ್ವಲ್ಪ ನೋಡ್ತಕ್ಕಂಥ ವೇನೇ ಚೇಂಜ್ ಇರುತ್ತೆ. ಸೊ ನಾವು ಅವ್ರಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋದನ್ನು ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ತೋರಿಸ್ಬೇಕಾಗಿದೆ. ನಾವು ಈಗ
ಏನು ಘಾಟಿಯಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಎಲ್ಲೂ ಕೂಡ ಮೆರವಣಿಗೆ ರೈತರಿಗೋಸ್ಕರ ಮಾಡಿರಲ್ಲ ಅಂತ ಒಂದು ಮೆರವಣಿಗೆ ಮಾಡಿ ಹುಲ್ಲು ಕೊಡೋ ಅಂಥ ಕಾರ್ಯಕ್ರಮವನ್ನು ರೂಪಿಸಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಮಾದರಿ ಅಂತ ಕಾರ್ಯಕ್ರಮ ಕೊಟ್ಟಂಥ ಹೆಗ್ಗಳಿಕೆ ನಮ್ಮ ಬಯಲುಸೀಮೆ ಘಾಟಿಗೆ ಮತ್ತು ಇದ್ರಾಶ್ವತಿಗೆ ಸಿಗುತ್ತೆ ಅಂತ ಹೇಳಕ್ ಬಯಸ್ತೇನೆ ಇವತ್ತು. ಸೊ ಆ ದೃಷ್ಟಿಯಿಂದ ನಾನು ಹೇಳೋದು ಇಂಥ ಒಂದು ರೈತರಿಗೆ ಪ್ರೋತ್ಸಾಹವನ್ನು ಕೊಡಿ, ಅವ್ರನ್ನ ಬೆಂಬಲಿಸಿ ಅಂತ ಹೇಳಕ್ ಬಯಸ್ತೇನೆ. ಜೈ ಜವಾನ್ ಜೈ ಕಿಸಾನ್. ಅಂತಾರಾಜ್ಯ ಮಟ್ಟದಲ್ಲಿ ಮೊದಲನೇ ಬಹುಮಾನ ಗೆದ್ದಿವೆ ಮತ್ತು ಮೈಸೂರಲ್ಲಿ ಮೊನ್ನೆ 3ನೇ ಸ್ಥಾನ ಗೆದ್ದಿದೆ ಸಿಪಾಯಿ ಮತ್ತು ನಮ್ಮ ತಾಲೂಕು ಮತ್ತು ಜಿಲ್ಲೆಗೆ ಹೆಸರು ಅಂತ ಅಂದ್ಕೊಟ್ಟಿದ್ವಿ 2 ರಾಸುಗಳು ಮತ್ತು ಮಿನಿ ಗಗನ್ ಅಂತ ಹೊಸದಾಗಿ ತಂದಿದ್ವಿ. ಎರಡೇ ಅಕಾಡಕ್ಕೆ ಆಗಿದ್ದೀವಿ. ముందే ప్రైజ్ మెడల్ భరోసా ತಂದಿದ್ದೀವಿ. బాగా మేపుకొని మేము పందాలకు పోవాలని బాగా మేపుతాము. మేము ఎవరు కట్టినా హళ్ళికారు ఎత్తులే కట్టేది, వేరే ఎత్తులేమి కట్టము. ఎన్ని ఏళ్ళు కట్టాము? ఒక 4-5 ఏళ్ళు ఇంకా ఇవే ఎత్తులు తెస్తా ఉన్నా. దీని విలువ ఎంత? ఎద్దు విలువ? దీని విలువ వచ్చి 1.20. ఎవరన్నా కొనేకి అడిగిండారా లేదా? అడిగిండారు అయినా మేము అమ్ముతా ఉండలే. ఎందుకు? మేము పందెం కొట్టాలా దాంట్లోనే అది పెట్టుకున్నాం. రేసుల కోసమే దీన్ని సాగుతా ఉన్నాం. ఏమేమి భోజనం పెడతారు దానికి? ఉలునూక మామూలుగా అంతే. ఇప్పుడు ఎక్కడెక్కడ పాల్గొనింది? ఆయా రేసుల్లో పాల్గొని ఆంధ్రాలో చేయింది, ఇంకా కర్ణాటకకి ఇంకా ఇప్పుడు తెచ్చినాం కాబట్టి ఇంకా ఆటికి పోలే. ఉదుగురికి మాత్రం వేయించినాం మొన్న ఒక తప్ప అంతే. ఉదుగురులో ఎన్నో ప్రైజ్ వచ్చా? లేదు ప్రైజ్ ఏం లేదు. 2 పాస్ అయ్యి 2వ రౌండ్లో ఇదే.